ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಈಗ ಜಾಮೀನು ಮಂಜೂರಾಗಿದೆ. ನಿನ್ನೆ ಪೂರ್ತಿಯಾಗಿ ಎಲ್ಲವೂ ಕೂಡ ವಿಚಾರಣೆ ಆಗಿತ್ತು. ತೀರ್ಪನ್ನ ಇವತ್ತು ಕಾಯ್ದಿರಿಸಲಾಗಿತ್ತು. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಕೋರ್ಟ್ನಿಂದ ಈಗ ಜಾಮೀನು ಮಂಜೂರಾಗಿರೋದು. ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ದೊಡ್ಡ ಕೇಸ್ ಇರಲಿಲ್ಲ ಇದು. ಆ ಪ್ರಮಾಣದಲ್ಲಿ ಜಾಮೀನು ಸರ್ಕಾರ ಹೇಳೋ ರೀತಿಯಲ್ಲಿ ಜಾಮೀನು ಕೊಡಲೇಬಾರದು ಅನ್ನೋ ಮಟ್ಟಕ್ಕೆ ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ನ್ಯಾಯಾಲಯ ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಷರತ್ತುಬದ್ಧ ಜಾಮೀನು ಮಂಜೂರಾಗಿದ್ದಾರೆ. ಅವರೆಲ್ಲೂ ಓಡಿ ಹೋಗಿರ್ಲಿಲ್ಲ, ಅಲ್ಲೇ ಇದ್ದಿದ್ದು. ಪೊಲೀಸರು ಯಾವಾಗ ಹೇಳಿದ್ರು ಕೂಡ ಬರುವಂತದ್ರಲ್ಲೇ ಇದ್ರು. ಹೌದಪ್ಪ, ಎಲ್ಲೋ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು, ಬೇರೆ ಎಲ್ಲೋ ಓರಲ್ಲಿದ್ರು, ಒಂದ್ 2-3 ಸಲ ಓಡೋಗ್ಬಿಟ್ಟಿದ್ದಾರೆ ಅಂದ್ರೆ ಬೇರೆ ಮಾತಿತ್ತು. ಅಲ್ಲೇ ಇದ್ರು. ಪೊಲೀಸರು ಕರೆದಾಗೆಲ್ಲ ಹೋಗಿದ್ದಾರೆ. ಮುಚ್ಚಳಿಕೆ ಪತ್ರವನ್ನ ಬರೆದು ಕೊಟ್ಟಿದ್ದಾರೆ. ಬೇರೆ ಕೇಸ್ಗಳಲ್ಲೂ ಕೂಡ ಅವರು ಮುಚ್ಚಳಿಕೆ ಪತ್ರವನ್ನ ಬರೆದು ಕೊಟ್ಟಿದ್ದಾರೆ. ಆ ಕೇಸ್ಗಳೆಲ್ಲ ವಜಾ ಆಗಿದೆ, ಎಲ್ಲವೂ ಕೂಡ ಆಗೋಗಿದೆ. ಹೀಗಿದ್ದಾಗಲೂ ಸಹ ಅವರಿಗೆ ಜಾಮೀನನ್ನ ಕೊಡಬಾರದು. ಜಾಮೀನು ಯಾಕೆ ಕೊಡಬಾರದು? ಸಾಕ್ಷಿಗಳ ನಾಶವನ್ನ ಮಾಡ್ತಾರೆ ಅನ್ನೋದಕ್ಕೆ ಏನಿದೆ ಅಲ್ಲಿ ಸಾಕ್ಷಿಗಳು? ಈಗ 92ರಲ್ಲಿ ಆದಂತ ಕೇಸು, ಚಾರ್ಜ್ ಶೀಟ್ ಏನಾಗಿದೆ, ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಸಾಕ್ಷಿಗಳು ಕೂಡ ಆಗೋಗಿದೆಯಲ್ಲ, ಇನ್ನೇನು ಸಾಕ್ಷಿಗಳನ್ನ ನಾಶ ಮಾಡೋದಿದೆ? 92ರಲ್ಲಿ ಆದಂತ ಘಟನೆಯನ್ನ 31 ವರ್ಷಗಳ ಬಳಿಕ ಸಾಕ್ಷಿಗಳನ್ನ ನಾಶ ಮಾಡಕ್ಕಾಗುತ್ತಾ? ಓಕೆ, ಅದು ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಓಡೋಗ್ತಾರೆ ಅನ್ನೋದಾದ್ರೆ ಓಡು ಹೋಗಿಲ್ಲ, ಅವ್ರು ಇಲ್ಲೇ ಇದ್ದಾರೆ. ಹಾಗಿದ್ದಾಗಲೂ ಸಹ ಜಾಮೀನನ್ನ ಕೊಡಬಾರ್ದು ಅಂತ ಸರ್ಕಾರಿ ಪರ ವಕೀಲರು ಹೋಗ್ಬಿಟ್ಟು ವಾದವನ್ನ ಮಾಡಿದ್ದಾರೆ. ಮಾಡ್ಲಿ ಬಿಡಿ, ಅವ್ರು ಪಾಡಿಗೆ ಮಾಡ್ತಾರೆ. ಬಟ್ ಈಗ ಸದ್ಯಕ್ಕೆ ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನು. ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದ್ದಿದ್ದು ಅವರನ್ನ ಬಿಡುಗಡೆ ಮಾಡಬೇಕು, ಇಲ್ಲದೇ ಇದ್ರೆ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ. ಈಗ ಬೇಲೆ ಸಿಕ್ಬಿಟ್ಟಿದೆ. ಬಿಜೆಪಿ ಹೋರಾಟ ನಿಲ್ತೋ ಅಥವಾ ಈಗ ಅವ್ರನ್ನ ಸನ್ಮಾನ ಮಾಡಿ ಮೆರವಣಿಗೆಯನ್ನ ಮಾಡ್ಕೊಂಡು ಓಡಾಡ್ತಾರ ಗೊತ್ತಿಲ್ಲ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಸಾಧ್ಯತೆ ಇದೆ. ಬಟ್ ಒಂದು ಕೇಸ್ನ ವಿಚಾರದಲ್ಲಿ ಈಗ ಶ್ರೀಕಾಂತ್ ಪೂಜಾರಿ 92ರಲ್ಲಿ ಆದಂತ ದೊಂಬಿ ಗಲಾಟೆಗಳೇನಿತ್ತು, ಆ ಸಂದರ್ಭದಲ್ಲಿ ಒಂದು ಅಂಗಡಿಗೆ ಬೆಂಕಿ ಹಚ್ಚಿದಂತಹ ಪ್ರಕರಣದಲ್ಲಿ ಅವರು ಒಬ್ಬ ಆರೋಪಿಯಾಗಿದ್ದಾರೆ, ಅಪರಾಧಿ ಆಗಿಲ್ಲ. ಆರೋಪಿ ಅವರು ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೂ ಯಾವುದೇ ಸಾಕ್ಷ್ಯಗಳಿಲ್ಲ. ಆಗಿದ್ದಿದ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿದ್ದವರು. ಇನ್ನೂ ಕೂಡ ವಿಚಾರಣೆ ನಡೀತಾ ಇರುವಂತಹ ಪ್ರಕರಣ ಅದು. ಕರಸೇವಕರ ಪರ ಹೋರಾಟ ನಡೆಸಿದವರಿಗೆ ದೊಡ್ಡ ಗೆಲುವು ಈಗ. 31 ವರ್ಷಗಳ ಹಳೆಯ ಕೇಸ್ನಲ್ಲಿ ಬಂಧನವಾಗಿದ್ದ ಶ್ರೀಕಾಂತ್ ಪೂಜಾರಿ 16 ಕೇಸ್ಗಳ ಪೈಕಿ 15 ಕೇಸ್ಗಳಲ್ಲಿ ಈಗಾಗಲೇ ಖುಲಾಸೆಯಾಗಿತ್ತು. ಶ್ರೀಕಾಂತ್ ಪೂಜಾರಿ 3ರಲ್ಲಿ ಅವರು ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟಿದ್ರು. ಇನ್ನುಳಿದಂಥದ್ರಲ್ಲಿ 12ರಲ್ಲಿ ಆಲ್ಮೋಸ್ಟ್ ಅವರಿಗೆಲ್ಲವೂ ಕೂಡ ಕೇಸ್ ವಜಾ ಆಗೋಗಿತ್ತು. ಒಂದು ಕೇಸ್ ಮಾತ್ರ ಬಾಕಿ ಉಳ್ಕೊಂಡಿದ್ದು. ಅದೇ ಕೇಸ್ ಇದು 1992ರಲ್ಲಿ ಆದಂತಹ ಅಂಗಡಿಗೆ ಒಂದು ಬೆಂಕಿ ಹಚ್ಚಿರುವಂತಹ ಪ್ರಕರಣ. ಆಗ ದೊಂಬಿ ಎದ್ದಿತ್ತು. ನನ್ನ ಸಹೋದ್ಯೋಗಿ ಸುನಿಲ್ ಪಾಟೀಲ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ? ಅರುಣ್, ಜಿಲ್ಲಾ ನ್ಯಾಯಾಲಯ ಹೆಚ್ಚುವರಿ 1ನೇ ಜಿಲ್ಲಾ ನ್ಯಾಯಾಲಯ ಈಗ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ಅದು ಷರತ್ತುಬದ್ಧ ಜಾಮೀನು. ಯಾವೆಲ್ಲ ಷರತ್ತುಗಳು ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈಗ ಆರಂಭದಲ್ಲಿ ಈಗಾಗಲೇ ಜಾಮೀನು ಸಿಕ್ಕಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ವಿಚಾರಣೆ ಈಗಾಗಲೇ ನಡೆದಿದೆ. ತೀರ್ಪಿನ ಅಂತಿಮ ಪ್ರಕಟಗಳು ಏನೆಲ್ಲ ಷರತ್ತುಬದ್ಧ ಜಾಮೀನಿದೆ, ಇದಕ್ಕೆ ಯಾರು ಜಾಮೀನನ್ನು ಕೊಟ್ಟಂಥವರ ಒಂದು ಹಿನ್ನೆಲೆ ಏನು ಮತ್ತು ಏನು ಷರತ್ತಿದೆ ಅನ್ನೋದು ಇನ್ನು ಕೆಲವು ಕ್ಷಣದಲ್ಲಿ ಗೊತ್ತಾಗುತ್ತೆ. ಈಗ ಆರಂಭಿಕ ಹಂತದಲ್ಲಿ ಜಾಮೀನು ಮಂಜೂರಾಗಿರುವಂಥದ್ದು ಸುದ್ದಿ ಲಭ್ಯ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಕುತೂಹಲವನ್ನು ಕೇಳಿಸಿತ್ತು ಈ ಕೇಸು. ಈ ಸಹಜವಾಗಿ 4 ಗಂಟೆಗೆ ತೀರ್ಪು ಬರುವ ನಿರೀಕ್ಷೆ ಇತ್ತು. 4 ಗಂಟೆ ಒಳಗಡೆನೆ ಈಗ ತೀರ್ಪು ಬಂದಿರುವಂಥದ್ದು. ಜಾಮೀನು ಮಂಜೂರು ಮಾಡುವಂತೆ 1ನೇ ಜಿಲ್ಲಾ ನ್ಯಾಯಾಲಯ ಈಗ ಆದೇಶ ಮಾಡಿರುವಂಥದ್ದು. ಈಗ ಈ ಕೋರ್ಟ್ ಈಗ JMFC ನ್ಯಾಯಾಲಯಕ್ಕೆ ಹೋಗುತ್ತೆ. ಅಲ್ಲಿ ಈಗ ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಯುತ್ತೆ ಮತ್ತು ರೀರೈಟ್ ಆದೇಶ ಆಗುತ್ತೆ. ಅದಾದ ಬಳಿಕ ಕಾರಾಗೃಹಕ್ಕೆ ಆದೇಶ ಕಾಪಿ ಹೋಗೋದಕ್ಕೆ ಬಿಡುಗಡೆ ಪ್ರಕ್ರಿಯೆ ನಡೆಯುವಂಥದ್ದು. ಈಗ ಜಾಮೀನು ಸಿಕ್ಕಿರುವಂಥದ್ದು. ಅರುಣ್, ಷರತ್ತುಗಳು ಏನಂತ ಏನಾದರೂ ಇದೆಯಾ? ಏನಾದರೂ ಮಾಹಿತಿಗಳು ಲಭ್ಯವಾಗ್ತಾ ಇದೆ? ಯಾವ ಷರತ್ತುಗಳನ್ನು ಹಾಕಿದ್ದಾರೆ ಏನು ಅನ್ನೋದನ್ನ ಸರ್ಕಾರದ ಪರ ವಕೀಲರು ಏನೆಲ್ಲ ವಾದವನ್ನ ಮಾಡಿದ್ರು ಅನ್ನುವಂಥದ್ದು ಏನಾದರೂ ಇದೆಯಾ? ಅರುಣ್, ನಿನ್ನೆ ವಿರೋಧ ಮತ್ತು ಪರವಾದ ವಾದಗಳು ನಿನ್ನೆ ಮುಗಿದಿದ್ದು. 3 ಕಂಡೀಷನ್ಗಳು ಕೊಡಬಾರ್ದು ಜಾಮೀನು ಅಂತ ಸರ್ಕಾರದ ವಕೀಲರ ವಾದವಾಗಿತ್ತು. ಒಂದನೆಯದ್ದು, ಇವರು ಯಾವುದೇ ರೀತಿಯಾಗಿ ನ್ಯಾಯಾಲಯಕ್ಕೆ ಒಂದು ಆಭಾರಿಯಾಗಿಲ್ಲ, ನ್ಯಾಯಾಲಯದ ಮೇಲೆ ಗೌರವ ಇಲ್ಲ.
ಇದು ಲಾಂಗ್ ಪೆಂಡಿಂಗ್ ಕೇಸ್ ಆಗಿರೋದ್ರಿಂದ ನ್ಯಾಯಾಲಯಕ್ಕೆ ಇಲ್ಲಿವರೆಗೂ ಹಾಜರೇ ಆಗಿಲ್ಲ. ಒಂದು ವೇಳೆ ಈಗ ಜಾಮೀನು ಮೇಲೆ ಬಿಡುಗಡೆ ಬಿಟ್ಟರೆ ಇದೇ ಚಾಳಿಯನ್ನು ಮುಂದುವರಿಸಬಹುದು. ಹೀಗಾಗಿ ಜಾಮೀನು ನೀಡಬಾರ್ದು ಅನ್ನೋದು ವಿರೋಧ, ಅಂದರೆ ಶ್ರೀಕಾಂತ್ ಪರದ ವಿರೋಧವಾಗಿ ಇರುವಂಥ ವಕೀಲರ ವಾದವಾಗಿತ್ತು. ಇನ್ನು ಪರವಾಗಿರುವಂಥ ವಕೀಲರ ವಾದ ಏನಂದರೆ 16 ಕೇಸ್ಗಳಲ್ಲೂ ಕೂಡ ನ್ಯಾಯಾಲಯಕ್ಕೆ ಮತ್ತು ಪೊಲೀಸರಿಗೆ ಈತ ಶರಣಾಗಿದ್ದ, ಪೊಲೀಸರ ಜೊತೆ ಸಾಕಷ್ಟು ಒಡನಾಟ ಇತ್ತು, ಮುಚ್ಚಳಿಕೆ ಬರೆಸ್ಕೊಂಡಿದ್ರು, ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಗಾಗಿ ಹಾಜರಾಗಿದ್ದ. ಸೊ ಹೀಗಾಗಿ ನ್ಯಾಯಾಲಯದ ಮೇಲೆ ಈತಗೆ ನಂಬಿಕೆ ಇದೆ. ಅದಾದಮೇಲೆ ವಯಸ್ಸಹಜ ಕಾಯಿಲೆಗಳಿವೆ, ಅನಾರೋಗ್ಯ ಇದೆ. ಈ ದೃಷ್ಟಿಯಿಂದ ಆದರೂ ಈತಗೆ ಜಾಮೀನು ಮಂಜೂರು ಮಾಡಬೇಕು ಅನ್ನೋದು ಏನು ಪರವಾಗಿ ಇದ್ದ ಸಂಜು ಬಡಕ್ ಸರ್ ಅವರ ವಾದವಾಗಿತ್ತು ವಕೀಲರದ್ದು. ಸೊ ಹೀಗಾಗಿ ಇದನ್ನೆಲ್ಲವನ್ನು ಪರಿಶೀಲಿಸಿದಂಥ ನ್ಯಾಯಾಲಯ ಈಗ ಜಾಮೀನು ಮಂಜೂರು ಮಾಡಿರುವಂಥದ್ದು. ಷರತ್ತುಗಳು ಇನ್ನು ಮುಂದೆ ಹೊರಬರಬೇಕಾಗಿರುವಂಥದ್ದು, ಏನೆಲ್ಲ ಷರತ್ತುಗಳು ಇದಾವೆ ಅಂತ ಈಗಾಗಲೇ ತೀರ್ಪಿನ ಒಂದು ಆರಂಭ ವಿಚಾರಣೆ ನಡೀತಾ ಇರೋದು ಹಂತದಲ್ಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪಿನ ಒಟ್ಟಾರೆ ಸಾರಾಂಶ ಲಭ್ಯವಾಗುವಂಥದ್ದು. ಅರುಣ್.